ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 8ನೇ ತರಗತಿ ಇತಿಹಾಸ ಭಾಗದಲ್ಲಿ ಬರುವಂತಹ 18ನೇ ಪಾಠ ದಕ್ಷಿಣ ಭಾರತದ ರಾಜವಂಶಗಳು, ಶಾತವಾಹನರು, ಕದಂಬರು, ಗಂಗರು ಇವರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ನಾವು ಮಾಡುವಂಥ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ತರುತ್ತವೆ. ಡಿಯರ್ ಸ್ಟೂಡೆಂಟ್ಸ್, ಅಧ್ಯಾಯ 18 ದಕ್ಷಿಣ ಭಾರತದ ರಾಜಮನೆತನಗಳು, ಶಾತವಾಹನರು, ಕದಂಬರು, ಗಂಗರು. ಇಷ್ಟು ರಾಜರುಗಳ ಬಗ್ಗೆ, ರಾಜ್ಯಾಡಳಿತದ ಬಗ್ಗೆ ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಿಂದ ಸಾಮಾನ್ಯ ಶಕ 13ನೇ ಶತಮಾನದವರೆಗೆ ಇಷ್ಟು ರಾಜವಂಶಗಳ ಆಡಳಿತ, ಕಲೆ, ವಾಸ್ತುಶಿಲ್ಪ ಇವೆಲ್ಲ ಬರ್ತವೆ. ಅವನ್ನು ಅವಲೋಕಿಸೋಣ. ಈ ಅಧ್ಯಾಯದ ನಂತರ ನೀವು ಯಾವ್ಯಾವ ಪಾಯಿಂಟ್ಗಳನ್ನು ತಿಳ್ಕೊತೀರಾ ಅಂದರೆ, ಫಸ್ಟ್ ಪಾಯಿಂಟ್, ದಕ್ಷಿಣ ಭಾರತದಲ್ಲಿ ಶಾತವಾಹನ ವಂಶದ ಬೆಳವಣಿಗೆ, ಪ್ರಮುಖ ದೊರೆ ಗೌತಮಿಪುತ್ರ ಶಾತಕರ್ಣಿಯ ಸಾಧನೆ, ಆಡಳಿತ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಗಳನ್ನು ತಿಳ್ಕೊತೀರಾ. ಎರಡನೇದು, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಕದಂಬರ ಬಗ್ಗೆ ತಿಳ್ಕೊಳ್ತೀರಾ. ಮೂರನೇ ಅಂಶ, ಥರ್ಡ್ ಪಾಯಿಂಟ್, ಕದಂಬರ ಶ್ರೇಷ್ಠ ದೊರೆ ಮಯೂರ ಶರ್ಮ, ಆಡಳಿತ ಪದ್ಧತಿ, ಕಲೆ, ವಾಸ್ತುಶಿಲ್ಪ, ಧಾರ್ಮಿಕ ಕ್ಷೇತ್ರದ ಕೊಡುಗೆಗಳ ಬಗ್ಗೆ ತಿಳ್ಕೊತೀರಾ. ಫೋರ್ತ್ ಪಾಯಿಂಟ್, ಗಂಗವಂಶ ಸ್ಥಾಪನೆ ಮತ್ತು ಕಲೆ, ವಾಸ್ತುಶಿಲ್ಪ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳನ್ನು ತಿಳ್ಕೊತೀರಾ ವಿದ್ಯಾರ್ಥಿನಿಯರೇ. ಫಿಫ್ತ್ ಪಾಯಿಂಟ್, ಕದಂಬರು ಹಾಗೂ ಗಂಗರ ಸಾಮ್ರಾಜ್ಯವನ್ನು ಭೂಪಟದಲ್ಲಿ ಗುರುತಿಸುವುದು ತಿಳ್ಕೊತೀರಾ. ನಾನು ಹಾಗೆ ಶಾತವಾಹನರ ಸಾಮ್ರಾಜ್ಯವನ್ನು ಸಹ ಭೂಪಟದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ನಿಮಗೆ ಸಹಾಯಕವಾಗಲೆಂದು ನಾನು ಈ ಕೆಲಸ ಮಾಡ್ತೀನಿ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಪಾಠಕ್ಕೆ ಬರೋಣ. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ವಿಂಧ್ಯ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನು ದಕ್ಷಿಣ ಭಾರತ ಎಂದು ಕರೆಯಲಾಗಿದೆ. ದಕ್ಷಿಣ ಭಾರತದಲ್ಲಿ ಆಳಿದ ರಾಜವಂಶರುಗಳೆಂದರೆ ಶಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಪಲ್ಲವರು ಈ ಪ್ರದೇಶವನ್ನು ಆಳಿದವರಲ್ಲಿ ಪ್ರಮುಖರು. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತದೆ. ಭಾರತದ ಭೂಪಟವನ್ನು ಗಮನಿಸೋಣ. ವಿಂಧ್ಯ ಪರ್ವತಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಾರತದ ಭೂಪಟ ಮಕ್ಕಳ. ನೋಡಿ, ಈ ಭಾಗದಲ್ಲಿ ಇಲ್ಲಿ ವಿಂಧ್ಯ ಶ್ರೇಣಿ ಬರ್ತದೆ. ಈ ಭಾಗ ವಿಂಧ್ಯ ಶ್ರೇಣಿ ಬರ್ತದೆ. ಇಲ್ಲಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಸಹ ದಕ್ಷಿಣ ಭಾರತ ಅಂತ ನಾವು ಕರಿತೀವಿ. ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಪ್ರತ್ಯೇಕವನ್ನು ಮಾಡ್ತದೆ. ವಿಂಧ್ಯ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನು ದಕ್ಷಿಣ ಭಾರತ ಎಂದು ಕರೆಯಲಾಗಿದೆ. ಇಲ್ಲಿ ಆಳಿದಂಥವರು ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಳುಕ್ಯರು, ಪಲ್ಲವರು ಈ ಪ್ರದೇಶವನ್ನು ಆಳ್ತಾರೆ. ಶಾತವಾಹನರ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯ ಶಕ ಪೂರ್ವ 230ರಿಂದ ಸಾಮಾನ್ಯ ಶಕ ಪೂರ್ವ 220ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಶಾತವಾಹನ ವಂಶವು ದಖನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶವಾಗಿದೆ. ದಖನ್ ಪ್ರದೇಶದಲ್ಲಿ ಸ್ಥಾಪಿತವಾದ ಮೊದಲ ರಾಜ್ಯವೆಂದರೆ ಶಾತವಾಹನ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇವರು ಗೋದಾವರಿ, ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆ ನಡೆಸುತ್ತಿದ್ದು, ಸಾಮಂತರಾಗಿ ಸಾಮಾನ್ಯ ಶಕ ಪೂರ್ವ 220ರ ವೇಳೆಗೆ ಸಿಮುಕನು ಸ್ವತಂತ್ರನಾಗಿ ಶ್ರೀಕಾಕುಲಂ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡು ಶಾತವಾಹನ ವಂಶವನ್ನು ಸ್ಥಾಪಿಸಿದನು. ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಶಾತವಾಹನರು ಆಂಧ್ರ ಪ್ರದೇಶದ ಗೋದಾವರಿ, ಕೃಷ್ಣಾ ನದಿಗಳ ನಡುವಿನ ಪ್ರದೇಶವನ್ನು ಆಡಳಿತ ಮಾಡ್ತಿದ್ರು. ಚಂದ್ರಗುಪ್ತ ಮೌರ್ಯನ ಸಾಮಂತರಾಗಿ ಸಾಮಾನ್ಯ ಶಕ ಪೂರ್ವ 220ರ ವೇಳೆಗೆ ಸಿಮುಕನನ್ನು ಸ್ವತಂತ್ರವಾಗಿ ಈಗಿನ ಆಂಧ್ರ ಪ್ರದೇಶದಲ್ಲಿ ಬರ್ತದೆ ಶ್ರೀಕಾಕುಲಂ, ಅದನ್ನ ರಾಜಧಾನಿ ಎಂದು ಕ್ಯಾಪಿಟಲ್ ಆಗಿ ಮಾಡಿಕೊಂಡು ಶಾತವಾಹನ ವಂಶವನ್ನು ಸ್ಥಾಪಿಸ್ತಾನೆ. ಇದರಲ್ಲಿ ಶ್ರೇಷ್ಠನಾದ ಅರಸ ಯಾರಪ್ಪ ಅಂದರೆ ಗೌತಮಿಪುತ್ರ ಶಾತಕರ್ಣಿ. ಈ ವಂಶದ ಪ್ರಮುಖ ದೊರೆ ಗೌತಮಿಪುತ್ರ ಶಾತಕರ್ಣಿ ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದ ಶಕರನ್ನು ಭಾರತದ ಗಡಿಯಿಂದ ಹೊರಗಟ್ಟಿ ಸಾಹಸವನ್ನು ಮೆರೆದನು. ಇವನಿಂದ ಶಾಲಿವಾಹನ ಶಕೆಯು ಪ್ರಾರಂಭಗೊಂಡಿತೆಂದು ನಂಬಲಾಗಿದೆ. ಕೊಂಕಣ, ಬೀರಾರ್, ಸೌರಾಷ್ಟ್ರ, ಮಾಳವಗಳಲ್ಲದೆ ಅನೇಕ ಹೊಸ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಗೌತಮಿಪುತ್ರ ಶಾತಕರ್ಣಿ. ಇವನಿಗೆ ಇದ್ದಂಥ ಬಿರುದೆಂದರೆ ತ್ರೈಸಮುದ್ರ ತೋಯೋ ಪಿತಾವಾಹನ, ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದವನು ಅಂತ ಇದರ ಅರ್ಥ. ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾಕರ ಅಂತ ಬಿರುದು ಸಹ ಇತ್ತು. ಮುಂತಾದ ಬಿರುದುಗಳನ್ನು ಹೊಂದಿದ್ದ ಶಾತವಾಹನ ವಂಶದ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಈ ವಂಶದ ಕೊನೆಯ ಅರಸ ಆಗಿದ್ದ. ಅವನ ಕಾಲದಲ್ಲಿ ನಿರಂತರವಾಗಿ ದಾಳಿಯಿಂದಾಗಿ ಶಾತವಾಹನ ಸಾಮ್ರಾಜ್ಯ ಅವನತಿಯ ಹಾದಿಯನ್ನು ಹಿಡಿತದೆ. ಶಾತವಾಹನರ ಕಾಲದ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿ. ಅವನೇ ಸುಪ್ರೀಂ ಆಫೀಸರ್ ಆಗಿದ್ದ, ಸುಪ್ರೀಂ ಕಮಾಂಡರ್ ಆಗಿದ್ದ, ಜಡ್ಜು ಸಹ ಅವನೇ ಆಗಿದ್ದ. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಶಾತವಾಹನರು ಜನಪದ ಅಂತ ವಿಭಾಗಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಸ್ವಯಂ ಆಡಳಿತ ಸಂಸ್ಥೆಗಳು ನೋಡಿಕೊಳ್ತಿದ್ದವು. ಅಂದ್ರೆ ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನ ಸ್ಥಳೀಯ ಆಡಳಿತ ಸಂಸ್ಥೆಗಳು ನೋಡ್ಕೊಳ್ತಿದ್ದವು. ಅಂದ್ರೆ ನಗರದಲ್ಲಿ ಈಗಿನ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ ಇದೆಲ್ಲ, ಹಾಗೆ ಶಾತವಾಹನರ ಕಾಲದಲ್ಲೂ ಸಹ ಅನೇಕ ನಗರ ಸಭೆಗಳಿದ್ದು ಹಾಗೂ ಗ್ರಾಮಗಳಲ್ಲಿ ಗ್ರಾಮ ಸಭೆ ಇತ್ತು. ಈಗಿನ ಗ್ರಾಮ ಪಂಚಾಯಿತಿ ರೀತಿ ಸ್ವಯಂ ಆಡಳಿತ ಸಂಸ್ಥೆಗಳು ಗ್ರಾಮ ಮತ್ತು ನಗರದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದು.
ಶಾತವಾಹನರ ಕಾಲದಲ್ಲಿ ಮುಖ್ಯವಾದ ಅಂಶವನ್ನು ಸಮಾಜದಲ್ಲಿ ಗಮನಿಸಬೇಕು. ಸಮಾಜದಲ್ಲಿ ವರ್ಗ ಭೇದವಿರಲಿಲ್ಲ, ಬಡವ ಶ್ರೀಮಂತ ಅನ್ನೋ ಭೇದವಿರಲಿಲ್ಲ. ಸ್ತ್ರೀಯರು ಸಹ ಉನ್ನತ ಅಧಿಕಾರ ಸ್ಥಾನಮಾನಗಳನ್ನು ಹೊಂದಿದ್ರು. ರೈತ, ವ್ಯಾಪಾರಿ, ಅಕ್ಕಸಾಲಿಗ, ಮೀನುಗಾರ, ಬಡಗಿ, ನೇಕಾರ, ಔಷಧಿ ತಯಾರಿಸುವ ಮುಂತಾದ ಕಸುಬುದಾರರಿದ್ರು. ಆಗಿನ ಕಾಲದಲ್ಲಿ ರೈತರು ವ್ಯವಸಾಯ ಮಾಡ್ತಿದ್ರು, ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಿದ್ರು, ಅಕ್ಕಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡುವಂಥವ್ರು ಒಡವೆಗಳನ್ನು ಮಾಡ್ತಿದ್ರು, ಮೀನುಗಾರ ಮೀನನ್ನು ಹಿಡ್ತಿದ್ದ, ಬಡಗಿ ಅಂದರೆ ಕಾರ್ಪೆಂಟ್ರು ಮನೆಗೆ ಬೇಕಾದಂಥ ಬಾಗಿಲು ಕಿಟಕಿ ಈ ರೀತಿ ವಸ್ತುಗಳಿದ್ದವಲ್ಲ ಗೃಹೋಪಯೋಗಿ ವಸ್ತುಗಳನ್ನು ಮಾಡ್ತಾ ಇದ್ದ. ನೇಕಾರ ಬಟ್ಟೆ ನೇಯವನಿದ್ದ, ಔಷಧ ತಯಾರಿಸುವವನು. ಈಗಿನ ಕಾಲದಲ್ಲಿ ಮೆಡಿಷನರ್ ಅಂತೀವಲ್ಲ ಅವರು ಸಹ ಇದ್ರು. ಕಸುಬುದಾರರ ಸಂಘಗಳು ಇದ್ದು ಅವರು ಇವನು ಏನು ಮಾಡ್ಕೊಂಡಿದ್ರು ಕಸುಬುದಾರರೆಲ್ಲ ಇದೇ ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರಿ ಸಂಘಗಳಾಗಿ ಕಾರ್ಯನಿರ್ವಹಿಸಿದವು. ಶಾತವಾಹನರ ಕಾಲದಲ್ಲಿ ವಿದೇಶಿ ವ್ಯಾಪಾರಕ್ಕೂ ಪ್ರೋತ್ಸಾಹ ನೀಡಿದ್ರು. ವಿದೇಶಿ ವ್ಯಾಪಾರದ ಪ್ರಮುಖ ಸ್ಥಳಗಳೆಂದರೆ ನಾಸಿಕ್, ಕಲ್ಯಾಣ್, ರೋಚ್ ಹಾಗೂ ಕರ್ನಾಟಕದ ಭಟ್ಕಳ ವ್ಯಾಪಾರ ಕೇಂದ್ರಗಳಾಗಿತ್ತು. ಶಾತವಾಹನರ ಧಾರ್ಮಿಕ ನಂಬಿಕೆ, ಧರ್ಮದ ಬಗ್ಗೆ ನಾವು ತಿಳಿಯೋದಾದ್ರು ಮಕ್ಕಳ, ವೈದಿಕ ಮತಸ್ಥರಾದ ಶಾತವಾಹನರು ಇತರೆ ಧರ್ಮಗಳಾದ ಬೌದ್ಧ ಹಾಗೂ ಜೈನ ಧರ್ಮಕ್ಕೂ ಪ್ರೋತ್ಸಾಹ ನೀಡಿ ಸಹಿಷ್ಣುತಾ ಭಾವನೆಯಿಂದ ಬಾಳುತ್ತಿದ್ರು. ಶಾತವಾಹನರು ವೈದಿಕ ಮತಸ್ಥರು. ವೈದಿಕ ಅಂದರೆ ವಿಷ್ಣುವಿನ ಪಂಥದವರು, ವಿಷ್ಣುವಿನ ಆರಾಧಕರು ಆಗಿದ್ರು ಸಹ ಶಾತವಾಹನರು. ಆಗಿನ ಕಾಲದಲ್ಲಿದ್ದಂತಹ ಬೌದ್ಧ ಧರ್ಮ ಅಂದರೆ ಬುದ್ಧನ ಸ್ಥಾಪಿಸಿದ ಧರ್ಮ, ಜೈನ ಧರ್ಮ ಅಂದರೆ 24 ತೀರ್ಥಂಕರ ಇರುವಂತಹ ಜೈನ ಧರ್ಮಕ್ಕೂ ಇವರು ಪ್ರೋತ್ಸಾಹ ಕೊಡ್ತಾರೆ. ಸಹಿಷ್ಣುತಾ ಭಾವ, ಎಲ್ಲರೂ ಸಹ ಒಂದೇ, ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಭಾವನೆಯಿಂದ ಶಾತವಾಹನರ ಕಾಲದಲ್ಲಿ ಜನರು ಜೀವಿಸ್ತಾ ಇದ್ರು. ಕಲೆ ಮತ್ತು ಸಾಹಿತ್ಯಕ್ಕೆ ಬರೋಣ. ಶಾತವಾಹನರ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದರು. ವಿದ್ವಾಂಸರ ಹಾಗೂ ಸಾಮಾನ್ಯ ಜನರ ಭಾಷೆಯಾಗಿದ್ದ ಪ್ರಾಕೃತ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ವೆರಿ ಇಂಪಾರ್ಟೆಂಟ್ ಇದು. ಆಗಿನ ಕಾಲದಲ್ಲಿ ಶಾತವಾಹನರು ವೈದಿಕ ಮತಸ್ಥರಾಗಿದ್ದರು. ಸಂಸ್ಕೃತವನ್ನು ಬಳಸದೆ ಪ್ರಾಕೃತ ಭಾಷೆಯನ್ನು ಬಳಸಿದ್ರು. ಅದರಲ್ಲಿ ಯಥೇಚ್ಛವಾದ ಸಾಹಿತ್ಯ ಸೃಷ್ಟಿಯಾಯಿತು. ಹಾಲನ್ನು ಬರೆದ ಗಾಥ ಸಪ್ತಶತಿ ಇದಕ್ಕೆ ಉದಾಹರಣೆಯಾಗಿದೆ. ಶಾತವಾಹನರ ರಾಜ ಹಾಲ ಬರೆದಂತಹ ಗಾಥ ಸಪ್ತಶತಿ ಅನ್ನೋ ಗ್ರಂಥ ಪ್ರಾಕೃತ ಭಾಷೆಯಲ್ಲಿ ಇದೆ. ಬಹಳ ಸೊಗಸಾಗಿದೆ. ಇದರಲ್ಲಿ ಕನ್ನಡ ಪದಗಳು ಇದ್ದಾವೆ. ಪೆಟ್ಟು, ಪಟ್ಟು ಅನ್ನೋ ಪದಗಳನ್ನು ನೀವು ಗಮನಿಸ್ಬೋದು ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ. ಶಾತವಾಹನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ತಿಳ್ಕೊಳ್ಳೋಣ. ಇವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿ ಚಿತ್ರಕಲೆಗಳು ರಚನೆಗೊಂಡವು. ಅಜಂತ ಇವತ್ತಿನ ಮಹಾರಾಷ್ಟ್ರದಲ್ಲಿ ಬರ್ತದೆ, ಅಮರಾವತಿ ಆಂಧ್ರ ಪ್ರದೇಶದಲ್ಲಿದೆ. ಈಗಿನ ವಿಭಜಿತ ಆಂಧ್ರದ ರಾಜಧಾನಿಯೂ ಸಹ ಆಗಿದೆ ಅಮರಾವತಿ. ಅಲ್ಲಿ ಅನೇಕ ಚಿತ್ರಕಲೆಗಳು ರಚನೆಯಾದವು. ಚಿತ್ರದಲ್ಲಿ ಗಮನಿಸಿ, ಅಮರಾವತಿಯಲ್ಲಿರುವಂಥ ಸ್ತೂಪದ ಮಾದರಿ ಚಿತ್ರ ಇಲ್ಲಿ ಗಮನಿಸಿ. ಕಾರ್ಲೆ ದೇವಾಲಯವನ್ನು ಬನವಾಸಿ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸಿದನು. ಇದೇ ನೋಡಿ ಕಾರ್ಲೆಯಲ್ಲಿರುವಂತಹ ಬೌದ್ಧರ ಚೈತ್ಯಾಲಯ. ಈ ಕಾರ್ಲೆ ಅನ್ನೋದು ಮಹಾರಾಷ್ಟ್ರದಲ್ಲಿ ಬರ್ತದೆ. ಕಾರ್ಲೆಯ ಚೈತ್ಯ ನೋಡಿ ಈ ರೀತಿ ಇದೆ. ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಾಣ ಮಾಡುತ್ತಾನೆ ಅಂದರೆ ಕಟ್ಟಿಸ್ತಾನೆ. ಒಟ್ಟಿನಲ್ಲಿ ಶಾತವಾಹನರ ಕಾರ್ಲೆಯ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸ್ತಾನೆ. ಇದನ್ನು ಒಟ್ಟಿನಲ್ಲಿ ಶಾತವಾಹನ ಕಾಲದಲ್ಲಿ ನಾಡು ಸಮೃದ್ಧಿಯಿಂದ ಕೂಡಿತ್ತು ಮತ್ತು ಇವರು ಸಾಹಸಿಗಳು, ಸಮರ್ಥ ಆಡಳಿತಗಾರರಾಗಿದ್ದು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ಶ್ರೀಮಂತಗೊಳಿಸಿದ್ದಾರೆ ಶಾತವಾಹನರು. ಶಾತವಾಹನರ ಸಾಮ್ರಾಜ್ಯ ನೋಡಿ ಇಲ್ಲಿ ಇವರು ಇಷ್ಟು ಭಾಗ, ಈ ಹಳದಿ ಭಾಗದಲ್ಲಿ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಚಿತ್ರ ಇದೆಯಲ್ಲ, ಇದು ಶಾತವಾಹನರ ಕಾಲದ ಸಾಮ್ರಾಜ್ಯದ ಭಾಗವಾಗಿತ್ತು. ಇಲ್ಲಿ ನೋಡಿ ತೀರ ಪ್ರದೇಶ ಈ ಭಾಗ ಇದೆಯಲ್ಲ ನೋಡಿ ಬರ್ತದೆ. ಬರುಕಚ್ಚ, ಕಲ್ಯಾಣ, ನಾಸಿಕ, ಸೋಪಾಲ, ಪ್ರತಿಷ್ಠಾಪನಾಪುರ, ಕಾರ್ಲೆ, ಸನ್ನತಿ, ನಾಗಾರ್ಜುನಕೊಂಡ, ಅಮರಾವತಿ, ಧಾನ್ಯಕಟಕ, ಬನವಾಸಿ, ಚಂದ್ರವಳ್ಳಿ, ಬ್ರಹ್ಮಗಿರಿ ಇವಿಷ್ಟು ಸಹ ಶಾತವಾಹನರ ಕಾಲದ ಪ್ರಸಿದ್ಧ ಸ್ಥಳಗಳಾಗಿದ್ದು ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ಬರುವಂಥದ್ದೇ ಕನ್ನಡದ ಪ್ರಪ್ರಥಮ ಸಾಮ್ರಾಜ್ಯ. ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಿದ ಮೊದಲ ಸಾಮ್ರಾಜ್ಯ, ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ಕದಂಬರು. ಸಾಮಾನ್ಯ ಶಕ 320ರಿಂದ ಸಾಮಾನ್ಯ ಶಕ 540ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಇದಾಗಿದೆ. ಇವರ ರಾಜಧಾನಿ ಬನವಾಸಿ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಭೂಪಟವನ್ನು ಗಮನಿಸಿ. ಈ ಬಣ್ಣ ಇದೆ ನೋಡಿ, ಈ ಬಣ್ಣ ಕದಂಬರ ರಾಜ್ಯ. ಇದಿಷ್ಟು ಸಹ ಕದಂಬರ ರಾಜ್ಯವಾಗಿದೆ. ಕರ್ನಾಟಕದಲ್ಲಿ ಬನವಾಸಿ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಬರ್ತದೆ ಬನವಾಸಿ. ಇದೇ ಬನವಾಸಿಯಲ್ಲಿ ಆಳ್ವಿಕೆಯನ್ನು ಕದಂಬರು ಮಾಡ್ತಾರೆ. ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ವೀರವರ್ಮನು ಈ ಸಂತತಿಯ ಆಳ್ವಿಕೆ ಸ್ಥಾಪಕ ಮತ್ತು ಶ್ರೇಷ್ಠನಾದ ಅರಸಾಗಿದ್ದ. ಪಲ್ಲವರ ರಾಜ ಶಿವಸ್ಕಂದವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣ ಸ್ವೀಕರಿಸಿ ಮಯೂರ ವರ್ಮನಾದನು. ತಮಿಳುನಾಡಿನಲ್ಲಿ ಕಂಚಿಯ ಪಲ್ಲವರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅಲ್ಲಿನ ರಾಜ, ಆ ವಂಶದ ರಾಜ ಶಿವಸ್ಕಂದವರ್ಮ ಮಯೂರ ಶರ್ಮನನ್ನ ಅಪಮಾನ ಮಾಡ್ತಾನೆ. ಬಣ್ಣದಲ್ಲಿ ಬ್ರಾಹ್ಮಣನಾಗಿದ್ದರೂ ಸಹ ಬಣ್ಣದಲ್ಲಿ ಕಪ್ಪಿದ್ದ ಅಂತ ಹೇಳಿ ಅವಮಾನವನ್ನು ಮಾಡಿದಾಗ ಪಲ್ಲವರನ್ನ ಸೋಲಿಸ್ತೀನಿ ಅಂತ ಹೇಳಿ ಕ್ಷತ್ರಿಯ ಧರ್ಮವನ್ನ ಸ್ವೀಕರಿಸಿ ಮಯೂರ ಶರ್ಮ ಇದ್ದನು ಬ್ರಾಹ್ಮಣ, ಮಯೂರವರ್ಮನಾಗಿ ಕ್ಷತ್ರಿಯ ರಾಜನಾಗ್ತಾನೆ. ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಿದನು.
ಇವನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿದೆ. ಕದಂಬರು ಆಳಿದ ಪ್ರದೇಶವು ಸುಮಾರು 3 ಶತಮಾನಗಳ ಕಾಲ ರಾಜಕೀಯ ಏಕತೆಗೆ ಒಳಗಾಗಿತ್ತು. ಆಡಳಿತದಲ್ಲಿ ಯಾರ್ಯಾರಿದ್ರು ಅಂದರೆ ಮಾಂಡಲಿಕರಿದ್ರು, ರಾಜಪುರೋಹಿತರಿದ್ರು, ಮಂತ್ರಿಗಳಿದ್ರು, ಸೇನಾಧಿಪತಿಗಳಿದ್ರು, ಪ್ರಮುಖ ಪಾತ್ರ ವಹಿಸ್ತಿದ್ರು ಕದಂಬರ ಕಾಲದಲ್ಲಿ. ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯವನ್ನು ನೋಡಿಕೊಳ್ಳುವಂತೆ ನೇಮಿಸುತ್ತಿದ್ದರು. ಪ್ರಾಂತ್ಯಗಳೆಂದರೆ ಈಗ ಭಾರತ ರಾಷ್ಟ್ರದಲ್ಲಿರುವಂತಹ ರಾಜ್ಯಗಳನ್ನು ಹಿಂದೆ ಇವುಗಳನ್ನು ಪ್ರಾಂತ್ಯ ಅಂತ ಕರೀತಿದ್ರು. ಅಲ್ಲಿನ ಪ್ರಾಂತ್ಯಗಳನ್ನು ನೋಡ್ಕೊಳ್ಳೋಕೆ ಕದಂಬರು ಪ್ರಾಂತ್ಯಾಧಿಕಾರಿಗಳನ್ನು ನೇಮಿಸ್ತಿದ್ರು. ಕದಂಬರಿಗೆ ಆರ್ಥಿಕ ಆದಾಯ ಎಲ್ಲಿ ಬರ್ತಿತ್ತು ಅನ್ನೋದನ್ನ ಗಮನಿಸೋದಾದ್ರೆ, ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಸಮಾಜದಲ್ಲಿ ಬಡಗಿದ್ದ, ಅಕ್ಕಸಾಲಿಗದ್ದ ಅಂದ್ರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋನು, ಕಮ್ಮಾರ ಇದ್ದ, ಕಬ್ಬಿಣದ ಕೆಲಸವನ್ನು ಮಾಡೋನು, ನೇಕಾರ ಬಟ್ಟೆ ನೇಯುವನು, ಗಾಣಿಗ ಅಂದ್ರೆ ಎಣ್ಣೆಯನ್ನು ತಯಾರಿಸುವಂತ ಗಾಣಿಗರಿದ್ರು, ಕುಂಬಾರರು ಅಂದ್ರೆ ಮಡಿಕೆ ತಯಾರಿಸುವವರಿದ್ರು, ಮುಂತಾದ ಕಸಬುಗಳು ಮುಖ್ಯವಾಗಿದ್ದವು. ಇಲ್ಲಿ ಬಡಗಿ ಮನೆಯ ಕೆಲಸವನ್ನು ಮಾಡೋನು ಬಡಗಿ ಅಂತ ಕರೀತಿದ್ರು. ಆಗಿನ ಕಾಲದಲ್ಲಿ ಇವನು ಸಹ ಇದ್ದ. ವ್ಯವಸಾಯ ವ್ಯಾಪಾರಗಳಿಗೆ ಹೆಚ್ಚಿನ ಪ್ರೋತ್ಸಾಹವಿದ್ದಿತು. ಕದಂಬರ ಕಾಲದಲ್ಲಿ ಬಹಳ ಮುಖ್ಯವಾದ ಒಂದು ಸಾಮಾಜಿಕ ವ್ಯವಸ್ಥೆ ಇತ್ತು. ಪಿತೃ ಪ್ರಧಾನವಾದ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯವಿತ್ತು. ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಮನೆಯ ಯಜಮಾನ ತಂದೆಯಾಗಿದ್ದ. ತಂದೆಯ ಮನೆಯ ಎಲ್ಲ ವ್ಯವಹಾರಗಳನ್ನು ನಡೆಸ್ತಾ ಇದ್ದ. ಮನೆಯ ಉಸ್ತುವಾರಿ ಇರ್ಬೋದು, ಮನೆ ಹಾಗೂ ಹೋಗುಗಳಿರ್ಬೋದು, ಇವೆಲ್ಲವನ್ನು ನಿರ್ವಹಿಸುವಂತ ಜವಾಬ್ದಾರಿ ತಂದೆಗಿತ್ತು. ಅದರಿಂದ ಕದಂಬರ ಕಾಲದಲ್ಲಿ ಪಿತೃ ಪ್ರಧಾನವಾದ ಕುಟುಂಬ ಇತ್ತು. ಹಾಗೂ ಅವಿಭಕ್ತ ಕುಟುಂಬ ಹೆಚ್ಚು ಪ್ರಾಧಾನ್ಯವಿತ್ತು. ಅವಿಭಕ್ತ ಕುಟುಂಬ ಅಂದ್ರೆ ಮನೆಯಲ್ಲಿ ತಾತ ಮುತ್ತಾತರಿಂದ ತಂದೆ ತಾಯಿ ಮಗ ಮಗಳು ಮಕ್ಕಳು ಈ ರೀತಿ ತಲಾಂತರದಿಂದ ಒಂದೇ ಕುಟುಂಬದಲ್ಲಿ ವಾಸಿಸುವಂತವ್ರನ್ನ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅಂಟಿದೆ ಗಮನಿಸಿ. ಚಿತ್ರದುರ್ಗದ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಅಂದ್ರೆ ಏರಿಯನ್ನ ಎತ್ತರಿಸಿದನೆಂದು ತಿಳಿದು ಬರ್ತದೆ. ಕದಂಬರ ಸಾಮ್ರಾಜ್ಯದ ನಕ್ಷೆಯನ್ನ ಕರ್ನಾಟಕದ ಭೂಪಟದಲ್ಲಿ ಗಮನಿಸಿ ಮಕ್ಕಳ. ಇಷ್ಟು ಭಾಗ ಇದೆಯಲ್ಲ, ಇದು ಮಾತ್ರ ಕದಂಬರ ಸಾಮ್ರಾಜ್ಯವಾಗಿತ್ತು. ಗಮನಿಸಿ. ಕದಂಬರ ರಾಜ್ಯದಲ್ಲಿ ಯಾವ್ಯಾವ ಸ್ಥಳಗಳಿದ್ದು ಅಂದ್ರೆ ಐಹೊಳೆ ಇತ್ತು, ಬಾದಾಮಿ ಇತ್ತು, ಪಟ್ಟದಕಲ್ಲಿತ್ತು. ಈ ಭಾಗದಲ್ಲಿ ಕರಾವಳಿ ಪ್ರದೇಶವಾದ ಗೋವಾ ಇತ್ತು, ಗದಗ ಇತ್ತು, ಲಕ್ಕುಂಡಿ ಇತ್ತು, ಆನಗಲ್ ಇತ್ತು, ಬನವಾಸಿ ಇತ್ತು, ತಾಳಗುಂದ ಇತ್ತು. ಇಷ್ಟು ಭಾಗ ಇತ್ತು. ಪ್ರದೇಶಗಳು ಕದಂಬರ ಕಾಲದಲ್ಲಿ ಇದ್ದು. ಕದಂಬರ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನು ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಕದಂಬರು ವೈದಿಕ ಧರ್ಮಾನುಯಾಯಿಗಳಾದರೂ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹಿಸಿದರು. ಆನಗಲ್, ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನ ದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಉತ್ತೇಜನ ನೀಡಿದರು. ಕದಂಬರು ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನುಳ್ಳವಂತವರು ವೈದಿಕ ಮತವನ್ನು ಆಚರಿಸ್ತಿದ್ರು. ವಿಷ್ಣು ಇವರ ಆರಾಧ್ಯ ದೈವವಾಗಿತ್ತು. ಇವರು ವೈದಿಕ ಧರ್ಮದ ಅನುಯಾಯಿಗಳಾದರೂ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹಿಸ್ತಾರೆ. ಆನಗಲ್, ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳನ್ನು ವಿದ್ವಾಂಸರುಗಳಿಗೆ ಅಂದ್ರೆ ಜೈನ ಮತ್ತು ಬೌದ್ಧ ಧರ್ಮದ ವಿದ್ವಾಂಸರುಗಳಿಗೆ, ಸಾಹಿತಿಗಳಿಗೆ ದಾನ ದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಉತ್ತೇಜನ ನೀಡಿದರು. ಎನ್ಕರೇಜ್ ಮಾಡ್ತಾರೆ. ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು, ಚೆನ್ನಾಗಿತ್ತು. ಇದು ಪ್ರಮುಖ ಕೇಂದ್ರವಾದ ಬನವಾಸಿಯನ್ನು ಒಳಗೊಂಡಿತ್ತು. ಬನವಾಸಿ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಬೌದ್ಧ ಧರ್ಮದ ಕೇಂದ್ರ ಇತ್ತು. ದೇವಾಲಯಗಳು ಹಬ್ಬ ಉತ್ಸವಗಳ ಕೇಂದ್ರಗಳಾಗಿದ್ದವು. ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗೆ ಪ್ರೋತ್ಸಾಹವನ್ನು ನೀಡಿದ್ರು ಕದಂಬರು. ಮೊದಲು ಪ್ರಾಕೃತ ನಂತರ ಸಂಸ್ಕೃತದ ರಾಜಭಾಷೆ ಆಯಿತು. ಮೊದಲು ಪ್ರಾಕೃತ ನಂತರ ಸಂಸ್ಕೃತ ಕದಂಬರ ಕಾಲದಲ್ಲಿ ರಾಜ್ಯ ಭಾಷೆ ಆಗ್ತದೆ. ಕನ್ನಡ ಭಾಷೆ ಜನರ ಭಾಷೆ ಆಗಿತ್ತು ನೋಡಿ, ಇದನ್ನು ಗಮನಿಸಿ. ಕನ್ನಡ ಜನರ ಭಾಷೆ ಆಗಿತ್ತು. ಆದ್ರೆ ರಾಜ್ಯದ ಭಾಷೆ ಮೊದಲು ಪ್ರಾಕೃತ ನಂತರ ಸಂಸ್ಕೃತ ರಾಜ್ಯ ಭಾಷೆಯನ್ನು ಮಾಡ್ಕೊಂಡಿದ್ರು, ಆಡಳಿತದ ಭಾಷೆಯನ್ನು ಮಾಡ್ಕೊಂಡಿದ್ರು. ಅತ್ಯಂತ ಪ್ರಾಚೀನವಾದ ಹಲ್ಮಿಡಿ ಶಾಸನವು 5ನೆಯ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸುತ್ತದೆ. ಇದೇ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ ಹಲ್ಮಿಡಿ ಶಾಸನ. ಇದು ಇಂದಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಸಿಕ್ಕಿದೆ. ಇದನ್ನ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಸಂಶೋಧಿಸ್ತಾರೆ. ಈ ಶಾಸನವು ಕಾಕುಸ್ಥವರ್ಮನ ಕಾಲದಲ್ಲಿ ರಚನೆಯಾಗಿದ್ದು ಹಳ್ಳಿ ಕದಂಬ ಎಂಬುವನು ಕೊಟ್ಟ ದಾನದ ವಿವರಣೆ ಇಲ್ಲಿದೆ. ಕನ್ನಡ ಭಾಷೆಯ ಪದಗಳು ಪ್ರಪ್ರಥಮ ಬಾರಿಗೆ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗ್ತವೆ. ಆದ್ದರಿಂದ ಹಲ್ಮಿಡಿ ಶಾಸನವು ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಇವರ ವಾಸ್ತುಶಿಲ್ಪ ಮತ್ತು ಕಲೆಯನ್ನು ತಿಳಿದುಕೊಳ್ಳುವುದಾದ್ರೆ, ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆಗೆ ತಳಹದಿಯನ್ನು ಕದಂಬರು ಹಾಕಿದರು. ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ನಿರ್ಮಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಹತ್ತಿರ ಇರುವಂತಹ ಬನವಾಸಿಗೆ ಹೋದಾಗ ಅಲ್ಲಿ ಅನೇಕ ದೇವಾಲಯಗಳಿದ್ದಾವೆ, ಜೈನ ಬಸದಿಗಳಿದ್ದಾವೆ, ಹೋಗಿ ನೋಡಿ. ಬನವಾಸಿಯಲ್ಲಿರುವಂತಹ ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿ ತುಂಬಾ ರಮಣೀಯವಾಗಿದೆ, ಸೌಂದರ್ಯಯುತವಾಗಿದೆ. ಅಲ್ಲಿ ಹೋದಾಗ ನೋಡಿ. ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದ ಮಠ, ಘಟಿಕಾ ಸ್ಥಾನ, ಬ್ರಹ್ಮಪುರಿಗಳು ಮತ್ತು ಅಗ್ರಹಾರಗಳು ಸ್ಥಾಪನೆಗೊಂಡವು. ಕದಂಬರ ಕಾಲದಲ್ಲಿ ಪ್ರೈಮರಿ ಅಂಡ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂದ್ರೆ ಮಠ ಇದ್ದು, ಘಟಿಕಾ ಸ್ಥಾನ ಇದ್ದು,
ಬ್ರಹ್ಮಪುರಿಗಳಿದ್ದು ಮತ್ತು ಅಗ್ರಹಾರಗಳಿದ್ದು ಇಷ್ಟರಲ್ಲಿ ವಿದ್ಯಾಭ್ಯಾಸಗಳು ನಡೀತಾ ಇತ್ತು. ಆ ಕಾಲದ ಪ್ರಮುಖ ಅಗ್ರಹಾರಗಳೆಂದರೆ ತಾಳಗುಂದ ಮತ್ತು ಬಳ್ಳಿಗಾವೆ ಅಗ್ರಹಾರಗಳು ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ನಡೆಯುತ್ತಿದ್ದವು. ಈಗಿನ ವಸತಿ ಶಾಲೆಗಳಿದ್ದಾವಲ್ಲ, ವಿದ್ಯಾರ್ಥಿಗಳು ಅಲ್ಲೇ ಉಳಿದುಕೊಂಡು ಪಾಠ ಪ್ರವಚನಗಳನ್ನು ತೆಗೆದುಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಮಾಡ್ತಾರೆ. ಅಲ್ಲಿ ಊಟ ವಸತಿ ವ್ಯವಸ್ಥೆ ಇರ್ತದೆ, ಶಿಕ್ಷಕರು ಸಹ ಇರ್ತಾರೆ, ಉಪಾಧ್ಯಾಯರು ಲೆಕ್ಚರ್ಸ್ ಎಲ್ಲ ಇರ್ತಾರೆ. ಇಲ್ಲಿನ ರಾಜವಂಶವೇ ಗಂಗರು. ಇವರ ಆಳ್ವಿಕೆ ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004. ಗಂಗ ರಾಜವಂಶವು ಉನ್ನತಿ ಮತ್ತು ಅವನತಿ ಕರ್ನಾಟಕದ ಇತಿಹಾಸದ ಆದಿಭಾಗದ ಒಂದು ಮುಖ್ಯ ಅಧ್ಯಾಯವಾಗಿದೆ. ಗಂಗವಂಶದ ಸಂಸ್ಥಾಪಕರು ತಮ್ಮನ್ನು ಇಕ್ಷ್ವಾಕು ವಂಶದವರೆಂದು ಹೇಳಿಕೊಂಡರು. ಗಂಗರ ರಾಜಧಾನಿಗಳು ಕುವಲಾಲ, ತಳೆಕಾಡು ಮತ್ತು ಮಾನ್ಯಪುರ. ಈಗಿನ ಮಣ್ಣೆ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಾನ್ಯಪುರ ಅಂದ್ರೆ ಕುವಲಾಲ ಅಂದ್ರೆ ಕೋಲಾರ, ತಲಕಾಡು ಅಂದ್ರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಹತ್ರ ಬರ್ತದೆ. ತಲಕಾಡು ಇಲ್ಲಿ ಮರಳಿನಿಂದ ಆವೃತವಾಗಿದೆ. ತಲಕಾಡಿನಲ್ಲಿ ಗಂಗರ ಆಳ್ವಿಕೆಯನ್ನು ನಡೆಸಿದಂತ ಪ್ರದೇಶ ಆಗಿದೆ. ಗಂಗರ ಸಾಮ್ರಾಜ್ಯವು ದಡಿಗನಿಂದ ಪ್ರಾರಂಭವಾಗ್ತದೆ. ಗಂಗ ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಆಳಲ್ಪಟ್ಟಿತು. ದುರ್ವಿನೀತನು ಗಂಗಾ ಅರಸರಲ್ಲಿ ಪ್ರಸಿದ್ಧನಾದವನು. ಅಪ್ರತಿಮ ವೀರ ಹಾಗೂ ವಿದ್ವಾಂಸ. ದೀರ್ಘಕಾಲ ಆಳಿದ ಇವನು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳಲು ಪುನ್ನಾಟವನ್ನು ಗೆದ್ದುಕೊಂಡನು. ದುರ್ವಿನೀತ ಇವನು ಅನೇಕ ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದನೆಂದು ನಲ್ಲಾಳ ತಾಮ್ರಪಟಗಳಿಂದ ತಿಳಿದು ಬರುತ್ತದೆ. ನಲ್ಲಾಳ ತಾಮ್ರಪಟ ಅಂದ್ರೆ ನಲ್ಲಾಳ ತಾಮ್ರ ಶಾಸನದಿಂದ ತಿಳಿದು ಬರ್ತದೆ. ಈತನು ಸಾಹಿತ್ಯ ಪ್ರೇಮಿಯಾಗಿದ್ದನಲ್ಲದೆ ಸ್ವತಃ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ್ದಾನೆ. ಗುಣಾಢ್ಯನ ಒಡ್ಡಕಥಾ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದಾನೆ. ದುರ್ವಿನೀತ ಗಂಗವಂಶದಲ್ಲಿ ಬಹಳ ಪ್ರಸಿದ್ಧವಾದ ಅರಸನಾಗಿದ್ದಾನೆ. ಗಂಗರ ಕೊಡುಗೆಗಳನ್ನು ತಿಳ್ಕೊಳ್ಳೋಣ ಮಕ್ಕಳ. ರಾಜನಿಗೆ ಸಹಾಯಕವಾಗಿ ಮಂತ್ರಿಮಂಡಲವಿತ್ತು. ಅಂದರೆ ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲ ಅಂದರೆ ಸಚಿವ ಸಂಪುಟ, ಕ್ಯಾಬಿನೆಟ್ ಇತ್ತು. ಮಂತ್ರಿಗಳು ವಿವಿಧ ಆಡಳಿತ ಶಾಖೆಗಳ ಮೇಲ್ವಿಚಾರಣೆ ನಡೆಸುತ್ತಿದ್ರು. ಗ್ರಾಮಾಡಳಿತವು ಗಂಗರ ಕಾಲದಲ್ಲಿ ಸುವ್ಯವಸ್ಥಿತವಾಗಿತ್ತು. ಗ್ರಾಮ ಸಭೆಯು ಭೂಕಂದಾಯ, ತೆರಿಗೆ, ನ್ಯಾಯ, ನೈರ್ಮಲ್ಯ ರಕ್ಷಣೆಗಳನ್ನು ಗಮನಿಸುತ್ತಿತ್ತು. ಗ್ರಾಮ ಸಭೆ ಭೂಮಿಯಿಂದ ಬರುವಂತಹ ಕಂದಾಯವನ್ನ ವಸೂಲು ಮಾಡ್ತಿತ್ತು, ಟ್ಯಾಕ್ಸ್ ಹಾಕ್ತಿತ್ತು, ಗಲಾಟೆ, ಹೊಡೆದಾಟ ಮುಂತಾದ ಹಿತಕರ ಘಟನೆಗಳಾದಾಗ ನ್ಯಾಯವನ್ನು ಕೊಡ್ತಿತ್ತು. ನೈರ್ಮಲ್ಯ ಅಂದ್ರೆ ಸ್ವಚ್ಛತೆಯನ್ನು ಮಾಡ್ತಿತ್ತು, ರಕ್ಷಣೆಯನ್ನು ಕೊಡ್ತಿತ್ತು. ಗಂಗರ ಕಾಲದಲ್ಲಿ ವ್ಯವಸಾಯವು ಮುಖ್ಯ ಕಸುಬಾಗಿತ್ತು. ನೇಯ್ಗೆ, ಕಮ್ಮಾರಿಕೆ ಮುಂತಾದ ಕಸುಬುಗಳಿದ್ದವು. ಇತರ ರಾಷ್ಟ್ರಗಳೊಡನೆ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಗಂಗರ ಕಾಲದಲ್ಲಿ ಸಮಾಜವು ಹಲವು ಪಂಗಡ ಜಾತಿಗಳಾಗಿ ವಿಭಜಿತವಾಗಿದ್ದರೂ ಪರಸ್ಪರ ಅವಲಂಬಿಗಳಾಗಿದ್ರು. ಗಂಗರ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆ ಹಲವಾರು ಜಾತಿ ಉಪಜಾತಿಯ ಪಂಗಡಗಳಾಗಿ ಡಿವೈಡ್ ಆಗಿದ್ರು ಸಹ ಎಲ್ಲರೂ ಸಹ ಒಬ್ಬರನ್ನು ಇನ್ನೊಬ್ಬರು ಅವಲಂಬಿಸಿ ಜೀವನವನ್ನು ಮಾಡ್ತಾ ಇದ್ರು. ಗಂಗರ ಕಾಲದಲ್ಲಿ ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಸಾಮಾನ್ಯವಾಗಿತ್ತು. ಕದಂಬರಂತೆ ಶಾತವಾಹನರಂತೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಪ್ರಧಾನವಾಗಿರ್ತದೆ. ಹಾಗಾದ್ರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಅಂದ್ರೆ ಮನೆಯ ಯಜಮಾನ ತಂದೆಯಾಗಿರ್ತಾನೆ. ಮನೆ ಮಂದಿಯವರೆಲ್ಲ ತಲತಲಾಂತರದ ಕುಟುಂಬಗಳು ಒಂದೇ ಸೂರಿನಡಿ ಜೀವನ ಮಾಡ್ತಿರ್ತಾರೆ. ಮುತ್ತಾತ, ತಾತ, ಅಪ್ಪ, ಅಮ್ಮ, ಮಗ, ಮಗಳು, ತಂಗಿ, ನಾದಿನಿ, ಮಕ್ಕಳು, ಈ ರೀತಿ ಎಲ್ಲರೂ ಸಹ ಒಂದೇ ಸೂರಿನಡಿ ಜೀವನ ಮಾಡ್ತಿರ್ತಾರೆ. ಅದನ್ನು ಅವಿಭಕ್ತ ಕುಟುಂಬ ಪದ್ಧತಿ ಅಂತ ಕರಿತೀವಿ. ಇದು ಗಂಗರ ಕಾಲದಲ್ಲಿ ಇತ್ತು. ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಸತ್ಯಶೀಲತೆ ಸುಳ್ಳಿರಲಿಲ್ಲ. ಎಲ್ಲ ಸತ್ಯವಂತರಾಗಿದ್ರು, ಸತ್ಯದ ಗುಣವುಳ್ಳವರಾಗಿದ್ರು, ಸ್ವಾಮಿ ನಿಷ್ಠೆ ಇತ್ತು. ರಾಜರಿಗೆ ಸಮಾಜದಲ್ಲಿರುವಂತಹ ಜನರಿಗೆ ನಿಷ್ಠೆಯನ್ನು ಉಳ್ಳವರಂತ ಇರೋ ಜನರು. ಶೌರ್ಯ ಇತ್ತು, ಧೈರ್ಯ ಇತ್ತು ಮತ್ತು ತಾಳ್ಮೆ, ಶಾಂತಿ, ಪೇಷನ್ಸ್ ಇತ್ತು ಎಂಬ ಸಾಮಾಜಿಕ ಮೌಲ್ಯಗಳು ಪ್ರಭಾವಿಯಾಗಿದ್ದು ಗಂಗರ ಕಾಲದಲ್ಲಿ ಬಹಳ ಮುಖ್ಯವಾದ ಅಂಶ. ಈಗಿನ ಸಮಾಜದಲ್ಲಿ ಸತ್ಯಶೀಲತೆ ಇದೆ ಗಮನಿಸಿ, ಸ್ವಾಮಿನಿಷ್ಠೆ ಇದೆ ಗಮನಿಸಿ, ಶೌರ್ಯ ಇದೆ ಗಮನಿಸಿ, ತಾಳ್ಮೆ ಇದೆ ಗಮನಿಸಿ. ವಿದ್ಯಾರ್ಥಿ ಮಿತ್ರರೇ, ಗಂಗರ ಕಾಲದ ವಿದ್ಯಾಭ್ಯಾಸ ಕೇಂದ್ರಗಳೆಂದ್ರೆ ಶಿಕ್ಷಣ ಕೇಂದ್ರಗಳೆಂದ್ರೆ ಮಠ, ಘಟಿಕಾಸ್ಥಾನ, ಬ್ರಹ್ಮಪುರಿ, ಅಗ್ರಹಾರ ಹಾಗೂ ಚೈತ್ಯಾಲಯಗಳು ಶಿಕ್ಷಣ ನೀಡುವ ಕೇಂದ್ರಗಳಾಗಿದ್ದವು. ಗಂಗರ ಕಾಲದ ಶಿಕ್ಷಣ ಕೇಂದ್ರಗಳೆಂದರೆ ತಲೆಕಾಡು, ಶ್ರವಣಬೆಳಗೊಳ, ಬಂಕಾಪುರ ಮತ್ತು ಪೆರೂರುಗಳನ್ನು ಜ್ಞಾನಾರ್ಜನೆ ಕೇಂದ್ರಗಳೆಂದು ಹೆಸರಿಸಲಾಗಿದೆ. ಗಂಗರ ಧಾರ್ಮಿಕ ವ್ಯವಸ್ಥೆಯನ್ನು ತಿಳ್ಕೊಳ್ಳೋಣ. ಗಂಗರು ಜೈನ ಮತಾವಲಂಬಿಗಳಾದುದರಿಂದ ಜೈನ ಧರ್ಮವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿತು. ಗಂಗರ ಕಾಲದಲ್ಲಿ ಗಂಗರಾಜರೆಲ್ಲ ಜೈನ ಮತವನ್ನು ಅನುಸರಿಸುತ್ತಿದ್ದರು. ಗಂಗರಾಜರುಗಳೆಲ್ಲ ಇವರ ಕಾಲದಲ್ಲಿ ಪೂಜ್ಯಪಾದ ಇದ್ದ, ವಜ್ರನಂದಿ ಇದ್ದ, ಅಜಿತಸೇನ ಮುಂತಾದ ವಿದ್ವಾಂಸರುಗಳಿಂದ ಈ ಧರ್ಮವು ಜನಪ್ರಿಯವಾಗ್ತದೆ. ಅಲ್ಲದೆ ಶ್ರವಣಬೆಳಗೊಳದಲ್ಲಿ 58 ಅಡಿ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಅದನ್ನು ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾರ್ಪಡಿಸಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶ್ರವಣಬೆಳಗೊಳ ಬರ್ತದೆ. ಅಲ್ಲಿ 58 ಅಡಿ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹ ಇದೆ. ಅದನ್ನ ಚಾವುಂಡರಾಯ ನಿರ್ಮಾಣ ಮಾಡ್ತಾನೆ. ಅದ್ರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. 12 ವರ್ಷಗಳಿಗೊಮ್ಮೆ
ಮಹಾಮಸ್ತಕಾಭಿಷೇಕ ಗೊಮ್ಮಟೇಶ್ವರನಿಗೆ ಇಂದಿಗೂ ನಡೆಯುತ್ತಿರುವುದನ್ನು ನೀವು ಗಮನಿಸಿದ್ದೀರಲ್ಲವೇ? ಈ ಗೊಮ್ಮಟೇಶ್ವರನಿಗೆ ಕೇಂದ್ರ ಸರ್ಕಾರ ಪ್ರತಿ 12 ವರ್ಷಗಳಿಗೊಮ್ಮೆ ಅವನ ಅಡಿಯಿಂದ ಮುಡಿಯವರೆಗೆ ಅಭಿಷೇಕಗಳನ್ನು ಮಾಡ್ತದೆ. ಅದು ಇಂದಿಗೂ ಸಹ ಪ್ರಸಿದ್ಧಿಯಾಗಿದೆ. ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಗೊಮ್ಮಟೇಶ್ವರ ಅಂದರೆ ಅವನ್ನ ಬಾಹುಬಲಿ ಅಂತ ಕರೀತಾರೆ. ಆಜಾನುಬಾಹು ವ್ಯಕ್ತಿ ಅಂತಲೂ ಸಹ ಕರೀತಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿ ಮೂರ್ತಿಯು ವಿರಕ್ತ ಜೀವನದ ಸಂಕೇತವಾಗಿದೆ. ವಿರಕ್ತ ಅಂದರೆ ತ್ಯಾಗ ಜೀವನ, ತ್ಯಾಗಮಯ ಆದ ಬಾಹುಬಲಿ. 4ನೆಯ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯನು ಇದನ್ನು ನಿರ್ಮಿಸಿದನು. ಬಾಹುಬಲಿಯ ಬಗ್ಗೆ ತಿಳ್ಕೊಳ್ಳೋಣ. ಋಷಭದೇವನ ಮಕ್ಕಳಾದ 100 ಜನ ಸಹೋದರರಲ್ಲಿ ಭರತ ಹಿರಿಯವ, ಬಾಹುಬಲಿ ಕಿರಿಯವ. ಭರತನಿಗೆ ರಾಜ್ಯಾಭಿಷೇಕವಾದ ಮೇಲೆ ಒಂದು ಚಕ್ರರತ್ನ ದೊರಕಿ ಎಲ್ಲಾ ರಾಜ್ಯಗಳನ್ನು ಗೆದ್ದು ಚಕ್ರಾಧಿಪತಿಯಾಗುತ್ತಾನೆ. ಅದಕ್ಕೂ ಮೊದಲು ಎಲ್ಲಾ ತಮ್ಮಂದಿರು ಅವನ ಅಧಿಪತ್ಯವನ್ನು ಒಪ್ಪಿಕೊಳ್ತಾರೆ. 100 ಜನರಲ್ಲಿ 99 ಜನರು ಒಪ್ಕೋತಾರೆ. ಆದ್ರೆ ಕೊನೆಯ ತಮ್ಮನಾದ ಬಾಹುಬಲಿ ಒಪ್ಪದಿದ್ದಾಗ ಯುದ್ಧಕ್ಕೆ ಅಣಿಯಾಗುತ್ತಾರೆ. ಭರತ ಮತ್ತು ಬಾಹುಬಲಿಯರು ಯುದ್ಧಕ್ಕೆ ಅಣಿಯಾಗ್ತಾರೆ ಅಂದರೆ ಸಿದ್ಧವಾಗ್ತಾರೆ. ಆ ಯುದ್ಧಗಳೆಂದ್ರೆ ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ. ದೃಷ್ಟಿಯುದ್ಧ ಅಂದ್ರೆ ಕಣ್ಣನ್ನ ನೇರವಾಗಿ ಒಬ್ರು ಇನ್ನೊಬ್ರು ಹಾಗೆ ನೋಡ್ತಿರೋದು, ಒಬ್ರಿಗೊಬ್ರು ದಿಟ್ಟಿಸಿ ನೋಡ್ತಾ ಇರಬೇಕು. ಯಾರು ಕಂಡ್ರೆ ಪೆನ್ ಮುಚ್ತಾರೆ ಅವ್ರು ಸೋತ ಹಾಗೆ. ಜಲಯುದ್ಧ ಇದು ಹಾಗೆ ನೀರಿನಲ್ಲಿ ನಿಲ್ಲಿಸ್ತಾರೆ. ನೀರನ್ನ ಮುಖಕ್ಕೆ ಎರಿತಾಗ ಯಾರು ಕಣ್ಣನ್ನು ಮುಚ್ಕೋತಾರೆ ಅಥವಾ ಮುಖವನ್ನು ತಿರ್ಸ್ಕೋತಾರೆ ಅವ್ರು ಸೋತ ಹಾಗೆ. ಮಲ್ಲಯುದ್ಧ ಅಂದ್ರೆ ಮುಷ್ಟಿ ಯುದ್ಧ ಅಂತೀವಲ್ಲ ಅದು ಮಲ್ಲಯುದ್ಧ. ಕೈಯಲ್ಲಿ ಯುದ್ಧ ಆಡೋದು. ಜಟ್ಟಿ ಯುದ್ಧ, ಕಾಳಗ ಅಂತೀವಲ್ಲ ಜಟ್ಟಿ ಕಾಳಗ, ಆ ರೀತಿ. ಇವೆಲ್ಲರಲ್ಲೂ ಸಹ ಭರತ ಸೋಲ್ತಾನೆ. ಮಲ್ಲ ಯುದ್ಧದ ಅಂತ್ಯದಲ್ಲಿ ಬಾಹುಬಲಿ ಭರತನನ್ನು ಚಕ್ರದಂತೆ ತಿರುಗಿಸಿ ನೀನು ಬಿಸಾಡಬೇಕು ಎನ್ನುವಷ್ಟರಲ್ಲಿ ಬಾಹುಬಲಿಯ ಮನದಲ್ಲಿ ವಿರಕ್ತಿ ಉಂಟಾಗಿ ಅಂದ್ರೆ ವೈರಾಗ್ಯ ಉಂಟಾಗಿ ಅಣ್ಣನನ್ನು ಕೆಳಗಿಳಿಸಿ ನಮಸ್ಕಾರ ಮಾಡಿ ನಿರ್ವಾಣಕ್ಕೆ ಹೋಗಿ ನಿಂತೇ ತಪಸ್ಸು ಮಾಡ್ತಾನೆ. ನಿರ್ವಾಣ ಅಂದ್ರೆ ಸಂಸಾರ, ಬಂಧು ಬಾಂಧವರು, ರಾಜ್ಯವನ್ನೆಲ್ಲ ತ್ಯಜಿಸಿ ತಪಸ್ಸಿಗೆ ಹೋಗ್ತಾನೆ. ಆದರೂ ಮುಕ್ತಿಯಾಗದಿದ್ದಾಗ ಬಾಹುಬಲಿಯು ತನ್ನ ಅಣ್ಣನ ಸಾಮ್ರಾಜ್ಯದಲ್ಲಿ ನಿಂತು ತಪಸ್ಸು ಮಾಡುತ್ತಿರುವುದರಿಂದ ತನಗೆ ನಿರ್ವಾಣ ದೊರಕುತ್ತಿಲ್ಲವೆಂದು ತಿಳಿಯುತ್ತದೆ. ಆಗ ಭರತನೇ ಬಂದು ಬಾಹುಬಲಿಗೆ ಇಡೀ ಸಾಮ್ರಾಜ್ಯ ಬಾಹುಬಲಿಯದು ಎಂದು ಅದನ್ನು ಆಳುತ್ತಿರುವನು ತಾನೆಂದು ತಿಳಿಸಿದಾಗ ಮೋಕ್ಷ ಲಭಿಸುತ್ತದೆ. ಇಷ್ಟು ಸಂಕ್ಷಿಪ್ತವಾಗಿ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ವಿಚಾರವಾಗಿದೆ. ಪ್ರೀತಿಯ ಮಕ್ಕಳೇ, ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ತಿಳ್ಕೊಳ್ಳೋಣ. ಗಂಗರಾಜರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಇವರು ಸುಂದರ ದೇವಾಲಯಗಳನ್ನು, ಬಸದಿಗಳನ್ನು ಕಟ್ಟಿಸಿದರು. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ಮತ್ತು ಮರುಳೇಶ್ವರ, ಕೋಲಾರದ ಕೋಲಾರಮ್ಮ, ಬೇಗೂರಿನ ನಾಗೇಶ್ವರ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮುಂತಾದವು. ಗಂಗರ ವಿಶಿಷ್ಟ ಕೊಡುಗೆ ಎಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು. ಗಂಗರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ. ಇವರು ಸುಂದರವಾದ ದೇವಾಲಯಗಳು, ಬಸದಿಗಳನ್ನು ಕಟ್ಟಿಸ್ತಾರೆ. ಸುಂದರವಾದ ಹಿಂದೂ ದೇವಾಲಯಗಳಿರ್ಬೋದು, ಜೈನರ ದೇವಾಲಯಗಳಾದ ಬಸದಿಗಳಿರ್ಬೋದು, ಅವೆಲ್ಲವನ್ನೂ ಸಹ ಕಟ್ಟಿಸ್ತಾರೆ. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ಇರ್ಬೋದು, ತಲಕಾಡಿಗೆ ನೀವು ಹೋದಾಗ ಅಲ್ಲಿ ಪಾತಾಳೇಶ್ವರ ದೇವಾಲಯ ಬರ್ತದೆ, ಮರುಳೇಶ್ವರ ದೇವಾಲಯ ಬರ್ತದೆ, ಹಾಗೂ ಕೋಲಾರದಲ್ಲಿ ಕೋಲಾರಮ್ಮ ದೇವಸ್ಥಾನ ಬರ್ತದೆ. ಬೆಂಗಳೂರಿನ ಹತ್ತಿರ ಇರುವಂಥ ಬೇಗೂರಿನಲ್ಲಿ ಪಂಚಲಿಂಗೇಶ್ವರದಲ್ಲಿ ನಾಗೇಶ್ವರ ದೇವಸ್ಥಾನವನ್ನು ಇವರು ಕಟ್ಟಿಸ್ತಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮುಂತಾದವುಗಳು ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳಾಗಿದ್ದಾವೆ. ಗಂಗರ ವಿಶಿಷ್ಟ ಕೊಡುಗೆ ಎಂದರೆ ಎತ್ತರದ ಮಾನಸ್ತಂಭ. ನೋಡಿ, ಇದು ಎತ್ತರದ ಮಾನಸ್ತಂಭ ಇದು, ಹಾಗೂ ಬ್ರಹ್ಮಸ್ತಂಭಗಳಾಗಿವೆ. ಇದು ಬ್ರಹ್ಮಸ್ತಂಭ ಆಗಿದೆ. ನೋಡಿ, ಈ ಚಿತ್ರ ಇದೆಯಲ್ಲ, ಗಮನಿಸಿ ಮಕ್ಕಳ. ತಲಕಾಡಿನ ಪಾತಾಳೇಶ್ವರ ದೇವಾಲಯ. ಗಂಗರ ಕಾಲದ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಸಾಹಿತ್ಯಾಭಿಮಾನಿಗಳಾದ ಗಂಗರಾಜರು ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದ್ದರಿಂದ ಗ್ರಂಥ ರಚನೆಯಾದವು. ಇಮ್ಮಡಿ ಮಾಧವನು ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನು ಬರೀತಾನೆ. ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚನೆ ಮಾಡ್ತಾನೆ. ಗುಣಾಢ್ಯನ ಒಡ್ಡಕಥವನ್ನು ಸಂಸ್ಕೃತಕ್ಕೆ ದುರ್ವಿನೀತ ಅನುವಾದ ಮಾಡ್ತಾನೆ, ಟ್ರಾನ್ಸ್ಲೇಟ್ ಮಾಡ್ತಾನೆ. ಸ್ತ್ರೀ ಪುರುಷನು ಗಜಶಾಸ್ತ್ರ ಅಂದರೆ ಆನೆಗಳನ್ನು ಪಳಗಿಸುವಂತಹ ವಿಷಯಗಳು ಈ ಗ್ರಂಥದಲ್ಲಿದೆ, ಅಂದರೆ ಗಜಶಾಸ್ತ್ರದಲ್ಲಿದೆ. 2ನೇ ಶಿವಮಾರ ಗಜಾಷ್ಟಕವನ್ನು ಬರೀತಾನೆ. ಗಜಾಷ್ಟಕ ಕನ್ನಡ ಕೃತಿಯನ್ನು ರಚಿಸಿದನು. ಕವಿ ಹೇಮಸೇನನು ರಾಘವ ಪಾಂಡವೀಯವನ್ನು, ವಾದಿ ಬಸಿಮ್ಮನು ಗದ್ಯ ಚಿಂತಾಮಣಿಯನ್ನು ಮತ್ತು ಶಾಸ್ತ್ರ ಚೂಡಾಮಣಿಯನ್ನು, ನೇಮಿಚಂದ್ರನು ದ್ರವ್ಯ ಸಂಗ್ರಹವನ್ನು, ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ರಚಿಸಿ ಪ್ರಸಿದ್ಧರಾದವರು. ಚಾವುಂಡರಾಯ ಪುರಾಣಕ್ಕಿರುವಂಥ ಇನ್ನೊಂದು ಹೆಸರು ತ್ರಿಷಷ್ಟಿ ಶಿಲಾಕರ ಪುರಾಣ ಅಂತ ಹೆಸರಿದೆ. ಮಕ್ಕಳೇ, ದಕ್ಷಿಣ ಭಾರತದ ಭೂಪಟದಲ್ಲಿ ಗಮನಿಸಿ, ಈ ಭಾಗ ಇದೆಯಲ್ಲ, ಈ ಕಲರ್ ಇದೆಯಲ್ಲ ನೋಡಿ,
ಈ ಕಲರ್ ಗಮನಿಸಿ. ಗಂಗರಾಜ್ಯ ಈಸ್ಟ್ ಭಾಗ ಮಾತ್ರ ಗಂಗರಾಜ್ಯವಾಗಿತ್ತು ಆಗಿನ ಕಾಲದಲ್ಲಿ. ಕೋಲಾರ ಇಲ್ಲಿ ಬರ್ತದೆ, ಮಣ್ಣಿ ಇಲ್ಲಿ ಬರ್ತದೆ ಅಥವಾ ಮಣ್ಣೆ, ಶ್ರವಣಬೆಳಗೊಳ, ತಲಕಾಡು ಇಷ್ಟು ಬರ್ತದೆ ಇಲ್ಲಿ ಗಮನಿಸಿ. ಆತ್ಮೀಯ ವಿದ್ಯಾರ್ಥಿ ಬಂಧು ಬಾಂಧವರೇ, ಇದುವರೆಗೂ ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು, ಕದಂಬರು, ಗಂಗರು ಈ 3 ರಾಜ ಮನೆತನಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.